ನೋಡ್ರಿ ಕ್ವಶನ್ ನಂಬರ್ 4. 155 ಮತ್ತು 277 ಸಂಖ್ಯೆಗಳಿಗೆ ಭಾಗಿಸಿದಾಗ ಕ್ರಮವಾಗಿ 5 ಮತ್ತು 2 ಮತ್ತು 5 ಶೇಷ ದೊರೆತರೆ ಭಾಗಿಸುವ ಆ ದೊಡ್ಡ ಸಂಖ್ಯೆ ಯಾವುದು? ನಾವು ಮೊಸವನ್ನು ತೆಗೆದೇ ಬಂದು ಸಂಪೂರ್ಣವಾಗಿ ಭಾಗ ಹೋಗೇ ಹೋಗ್ತದೆ. ಎಷ್ಟು ಉಳಿಬೇಕಂದದ ಅಂದರೆ ಕ್ರಮವಾಗಿ ಆ ಸಂಖ್ಯೆಯಿಂದ ಇದಕ್ಕೆ ಭಾಗಿಸಿದಾಗ 2 ಉಳಿಬೇಕು, ಇದಕ್ಕೆ ಭಾಗಿಸಿದಾಗ ಶೇಷ 5 ಉಳಿಬೇಕಂದ್ರೆ. ಹೌದಲ್ಲ? ಅಂದ್ರೆ ನಾವು ಏನು ಮಾಡಬೇಕಿಲ್ಲಿ? 155ರಲ್ಲಿ -2 ಮಾಡಿರಿ. ಎಷ್ಟು ಉಳಿತು? 153. 153. ಆಮೇಲೆ 277ಕ್ಕೆ ಎಷ್ಟು ಉಳಿಬೇಕಂದ್ರೆ 5 ಉಳಿಬೇಕಂದ್ರೆ ಎಷ್ಟು ಉಳಿತು? 272. ಹೌದಲ್ಲ? ಆದ್ದರಿಂದ 153 ಮತ್ತು 272ರ ಮ ಸಾ ಈಕ್ವಲ್ ಟು ಕ್ವಶನ್ ಮಾರ್ಕ್. ಮೊಸವನ್ನು ಕಂಡುಹಿಡಬೇಕು. ಮೊಸವನ್ನು ಕಂಡುಹಿಡೀರಿ. ಎಷ್ಟಾಗ್ತದೆ ಮೊಸ? ಆದ್ದರಿಂದ HCF ಈಕ್ವಲ್ ಟು 17. ಮೊಸವನ್ನು ಕಂಡುಹಿಡಲಿಕ್ಕೆ ಬರ್ತದೆ. ಹೀಗಾಗಿ ನಾನು ಮೊಸವನ್ನು ಕಂಡುಹಿಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ. ರೈಟ್ ಆಪ್ಷನ್ಸ್ ಬಿ. ದ ರೈಟ್ ಆಪ್ಷನ್ಸ್ ಬಿ. ಮೊಸವನ್ನು ಕಂಡುಹಿಡಬೇಕಾಗಿತ್ತು ಅಂದ್ರೆ ಕೊಟ್ಟಂಥ ಸಂಖ್ಯೆಗಳು ಏರಿಕೆ ಕ್ರಮದಲ್ಲಿ ಬರೆದು ಮುಂದುವರಿಬೇಕು.